ಸಿಂಹ ಸೈನ್ಯ ಸಂಘಟನೆ ವತಿಯಿಂದ ಇಡೀ ರಾಜ್ಯದಲ್ಲಿ ಯಾರೂ ಸಹ ಮಾಡಿರಲಿಲ್ಲ ಅಂತ ಒಂದು ದೊಡ್ಡ ಐತಿಹಾಸಿಕ ಹೋರಾಟಕ್ಕೆ ನಾವು ಕೈ ಹಾಕಿದ್ದೀವಿ. ಏನಪ್ಪ ಅಂದರೆ ಎಲ್ಲ ಬೇಕರಿಗಳಲ್ಲಿ, ಅಂಗಡಿ ಮುಂಗಟ್ಟುಗಳಲ್ಲಿ, ಬೀಡಾ ಅಂಗಡಿಗಳಲ್ಲಿ, ದಿನಸಿ ಅಂಗಡಿಗಳಲ್ಲಿ, ಬಟ್ಟೆ ಅಂಗಡಿಗಳಲ್ಲಿ, ಎಲ್ಲ ರೀತಿಯ ಅಂಗಡಿಗಳಲ್ಲೂ ಕೂಡ ಇವತ್ತಿನ GP ಅಧಿಕಾರಿಗಳು ಮತ್ತು ಇವ್ರ್ಯಾರು ಮಾರ್ಷಲ್ಗಳು ಎಲ್ಲರೂ ಕೂಡ ಅಂಗಡಿಗಳ ಹತ್ರ ಬರೋದು, ನೀವು ಪ್ಲಾಸ್ಟಿಕ್ ಕವರ್ ಬಳಸ್ತಾ ಇದ್ದೀರಿ, ನೀವು 5,000 ದಂಡ ಕೊಡಿ, 10,000 ದಂಡ ಕೊಡಿ ಅನ್ನೋದು ಯಾವುದು ಸ್ಲಿಪ್ ಕೊಡಲ್ಲ, ಏನು ಕೊಡಲ್ಲ. ಅವ್ರು ಸ್ಲಿಪ್ ಕೊಟ್ಟರು ಕೂಡ ನಮ್ಗೆ ಬೇಕಾಗಿಲ್ಲ. ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ, CBI ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ, CBI ಆಯುಕ್ತರಿಗೆ ಹೇಳ್ತಾ ಇದ್ದೇನೆ, CBI ಜಂಟಿ ಆಯುಕ್ತರಿಗೆ ಹೇಳ್ತಾ ಇದ್ದೇನೆ, ಸಂಬಂಧಪಟ್ಟ ಸರ್ಕಾರಕ್ಕೆ, ಇವತ್ತಿನ ಸರ್ಕಾರ ನಮ್ಮ ಆಡಳಿತ ಪಕ್ಷ ಏನಿದೆ ಆ ಪಕ್ಷಕ್ಕೆ ಹೇಳ್ತಾ ಇದ್ದೇನೆ, ಸರಿ ನಾವು ಕೂಡ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕವನ್ನು ಮಾಡಬೇಕು. ಇವತ್ತಿನ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಕರವೇ ಸಿಂಹ ಸೈನ್ಯದ ಎಲ್ಲ ಲಕ್ಷಾಂತರ ಕಾರ್ಯಕರ್ತರು ಕೂಡ ನಿಮ್ಮ ಜೊತೆ ಇದೆ. ಆದರೆ ಸರ್ಕಾರಕ್ಕೆ ಮಂಡು ಚರ್ಮದ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ಪ್ಲಾಸ್ಟಿಕ್ ತಯಾರಿಕೆ ನಿಲ್ಲಿಸಿ, ಪ್ಲಾಸ್ಟಿಕ್ ಉತ್ಪಾದನಾ ಕೇಂದ್ರಗಳನ್ನು ನಿಲ್ಲಿಸಿ, ನೀವು ಒಂದು ಕಡೆ ಅಲ್ಲಿ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರು ಕೂಡ ಎಂಜಿಲ್ ಕಾಸು ಲಂಚ ತಗೊಂಡು ಅಲ್ಲಿ ಅವ್ರಿಗೆ ಅನುಮತಿ ಕೊಡ್ತೀರಿ, ಅವರನ್ನು ನಡ್ಕೊಳ್ತಿರ ಬಿಟ್ಟಿದ್ದೀರಿ. ಇಲ್ಲಿ ಬಂದು ಸಣ್ಣ ಪುಟ್ಟ ಹೊಟ್ಟೆ ಬಾಡಿಗೆ ಅಂಗಡಿಗಳು ಹಾಕ್ಕೊಂಡು ಬಾಡಿಗೆ ಕಟ್ಕೊಂಡು ವ್ಯಾಪಾರ ಆಗುತ್ತೋ ಆಗಲ್ವೋ, ಕರೆಂಟ್ ಬಿಲ್ ಕಟ್ಕೊಂಡು ನಾನಾ ರೀತಿಯ ಅಂತ ಹೋರಾಟ ಅವ್ರಿಗಿದೆ. ಅವ್ರ ಬದುಕನ್ನು ಹಸನು ಮಾಡಿಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರ ಜೀವನ ಕಟ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅಂಥವ್ರ ಮೇಲೆ ಕೃಷಿಯ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಥರ ನೀವು ಪ್ಲಾಸ್ಟಿಕ್ ಅನ್ನೋ ಒಂದು ಹೆಸರಲ್ಲಿ, ಪ್ಲಾಸ್ಟಿಕ್ ಕವರ್ ಬಳಸಬಾರ್ದು ಅನ್ನೋ ಹೆಸರಲ್ಲಿ ಅವರಿಗೆ ದಂಡ ಹಾಕ್ತಿದ್ದೀರಲ್ಲ, ಇದು ಎಷ್ಟು ಸರಿ ಅಂತ ಕರವೇ ಸಿಂಹ ಸೈನ್ಯ ಸಂಘಟನೆ ಕೇಳ್ತಾ ಇದೆ. ಹಾಗಾಗಿ ಎಲ್ಲ ನಾವು ಬೆಂಗಳೂರು ಭಾಗದಲ್ಲಿ, ಕರ್ನಾಟಕದ ಭಾಗದಲ್ಲಿ ಎಲ್ರಿಗೂ ಹೇಳುವಂಥದ್ದು, ಯಾವುದೇ ಅಧಿಕಾರಿ ಬಂದು ಕೂಡ ಲಂಚ ಕೊಡಬೇಡಿ. ನಾನು ಹೇಳ್ತಾ ಇದ್ದೇನೆ, ಪ್ಲಾಸ್ಟಿಕ್ ಕವರನ್ನು ತಡೆಗಟ್ಟೋಣ. ಅದಕ್ಕೆ ಪರ್ಯಾಯವಾಗಿ ಯಾವ ಕವರನ್ನು ಬಳಸಬೇಕು, ಯಾವ ವಸ್ತುವನ್ನು ಬಳಸಬೇಕು, ನಾನು ನಿಮ್ಮನ್ನು ಅಧಿಕಾರಿಗಳು ಯಾರು ನೀವು ದಂಡ ಹಾಕಕ್ಕೆ ಬರ್ತಾ ಇದ್ದೀರಲ್ಲ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ನೀವು ಮನೆಯಿಂದ ನೀವು ಯಾವುದೇ ತಿಂಡಿ ತಗೊಂಬರ್ಬೇಕಾಗಿದ್ರೆ, ಯಾವುದೇ ಬೇಕ್ರಿಗೆ ಹೋದ್ರೆ, ಎಲ್ಲೇ ಹೋದ್ರು ಸಾಮಗ್ರಿಗಳನ್ನು ತರಬೇಕಾದ್ರೆ ಯಾವ ಪಾತ್ರೆ ತಗೊಂಬರ್ತಾ ಇದ್ದೀರಿ? ನೀವು ಕವರ್ ಬಳಸ್ತಾ ಇಲ್ವಾ? ನೀವು ಯಾವತ್ತಾದರೂ ನೀವು ಮನೆಯಿಂದ ಚೀಲ ತಗೊಂಡು ಹೋಗಿ, ಪಾತ್ರೆ ತಗೊಂಡು ಹೋಗಿ, ನೀವು ಎಲ್ಲ ತಗೊಂಬರೋದ ದಿನಸಿ ತಗೊಂಬರೋದಾದರೆ ನಾವು ಖಂಡಿತವಾಗಿ ಹೋಗ್ತೀವಿ. ನಿಮಗೊಂದು ನ್ಯಾಯ, ಸಾರ್ವಜನಿಕರಿಗೊಂದು ನ್ಯಾಯ, ಅಂಗಡಿ ವರ್ತಕರಿಗೊಂದು ನ್ಯಾಯನಾ? ಇದಕ್ಕೆ ನೀವು ಉತ್ತರ ಕೊಡಬೇಕಾಗಿದೆ. ನಾನು ಸರ್ಕಾರಕ್ಕೆ ನಾಳೆ ಪತ್ರ ಬರೀತಾ ಇದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಆಯುಕ್ತರಿಗೂ ಕೂಡ ನಾನು ಪತ್ರ ಬರೀತಾ ಇದ್ದೇನೆ. ನೀವು ಈ ಕೂಡಲೇ ನೀವು ಯಾವ ಸಮಿತಿ ರಚನೆ ಮಾಡ್ತಿರೋ ಗೊತ್ತಿಲ್ಲ, ಎಲ್ಲಿ ಪ್ಲಾಸ್ಟಿಕ್ ಕವರ್ ಉತ್ಪಾದನೆ ಆಗ್ತಾ ಇದೆ ಅಷ್ಟು ಉತ್ಪಾದನಾ ಕೇಂದ್ರಗಳನ್ನು ಮುಚ್ಚಬೇಕು. ಮತ್ತು ಜನರಿಗೆ ಯಾವ ರೀತಿ ತಗೊಂಡೋಗ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಪರಿಸರದಲ್ಲಿ ಮಿಶ್ರಣ ಆಗಿ ಪರಿಸರಕ್ಕೆ ಹಾನಿ ಆಗದೇ ಇರೋ ರೀತಿಯಲ್ಲಿ ಯಾವ ರೀತಿಯಂತ ಒಂದು ಆ ವಸ್ತುಗಳು ತಗೊಂಡೋಗೋದಕ್ಕೆ ಒಂದು ಕೈಚೀಲಗಳನ್ನು ಮತ್ತು ಅದು ಏನೋ ಒಂದು ಪಾಕೆಟ್ಗಳನ್ನು ಏನು ಮಾಡ್ತಿದ್ದೀರಿ ಅದನ್ನೆಲ್ಲ ಕೂಡ ಪರಿಸರಕ್ಕೆ ತಕ್ಕಂತೆ ಪರಿಸರಕ್ಕೆ ಹೊಂದ್ಕೊಳ್ಳೋಗುವಂಥ ಒಂದು ವಸ್ತುವನ್ನ ನೀವು ತಯಾರು ಮಾಡಿ. ಅಲ್ಲಿವರೆಗೂ ಏನಾದರೂ ಅಧಿಕಾರಿಗಳು ಬಂದು ದಂಡ ಹಾಕಿದ್ರೆ ನಾವು ದೊಣ್ಣೆ ತಗೊಂಡು ಹೊಡಿತೀವಿ, ಇದಂತೂ ಪಕ್ಕ. ಇಲ್ಲೇನಾದರೂ ದಂಡ ಏನಾದರೂ ಸುಮ್ಮನೆ ವಿನಾಕಾರಣ ಬಂದು ದಂಡ ಹಾಕಿದ್ರೆ ದೊಣ್ಣೆ ತಗೊಂಡು ಹೊಡಿತೀವಿ, ಇದು ಪಕ್ಕ. ನೀವು ನೇರವಾಗಿ ಇಲ್ಲಿ ಬರೋಂಥ ಅಧಿಕಾರಿಗಳು ಹೇಳ್ತಾರೆ, ಯಾವುದೇ ಅಂಗಡಿ ಮಾಲೀಕರು, ವರ್ತಕರು ಎಲ್ರಿಗೂ ಸಹ ಇದು ಒಂದು ವಿಷಯ ಮುಟ್ಟಬೇಕಾಗಿದೆ. ನೋಡಿ, ಈ ಥರ ಒಂದು ಸ್ಟಿಕ್ಕರ್ ಇದೆ ಮಾತ್ರ, ಈ ಥರ ಸ್ಟಿಕ್ಕರನ್ನು ಕೊಡ್ತಾ ಇದ್ದೀವಿ. ಎಲ್ಲ ಅಂಗಡಿಗಳವರು ಕೂಡ ನಮ್ಮ ಹತ್ರ ಬಂದು ಈ ಸ್ಟಿಕ್ಕರನ್ನು ಕೊಡ್ತಾ ಇದ್ದೀವಿ, ತಗೊಂಡು ನಿಮ್ಮ ಅಂಗಡಿ ಹತ್ರ ಹಾಕ್ಕೊಳ್ಳಿ. ನಮ್ಮ ಸಾಮಾಜಿಕ ಜಾಲತಾಣದ್ದು ಇಲ್ಲಿ ಒಂದು ಸ್ಕ್ಯಾನರ್ ಇದೆ, ಇದನ್ನು ಬಳಸಿ ಇಲ್ಲಿ ಒಂದು ವಿಡಿಯೋ ಮಾಡಿಕೊಳ್ಳಿ. ಯಾರಾದರೂ ಬಂದು ನಿಮ್ಮ ಅಧಿಕಾರಿಗಳು ನಿಮ್ಮನ್ನೇನಾದ್ರೂ ಲಂಚ ಕೇಳಿದ್ರೆ ಈ ನನ್ನದೇ ನಂಬರ್ ಕೊಟ್ಟಿದ್ದೀನಿ, ಒಂದೇ ನಂಬರ್, ಈ ನಂಬರ್ ಕೊಟ್ಟಿದ್ದೀನಿ, ನಾನು ಕರೆ ಮಾಡಿ ಒಂದು ವಿಡಿಯೋ ಮಾಡಿ ನಮ್ಮ ಈ ನಂಬರ್ಗೆ ಕಳಿಸ್ಕೊಡಿ. ಅವನ ಯಾವ ಅಧಿಕಾರಿಯ ಹೆಸರು ಮತ್ತು ಪದನಾಮ ಎರಡೂ ಕೂಡ ಇರಲಿ. ನೀನು ಯಾವ ಅಧಿಕಾರಿ, ಯಾವ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತೇಳಿ ಎಲ್ಲ ವಿಷಯ ಧೈರ್ಯವಾಗಿ ಕೇಳಿ. ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ, ಹೆದರಬೇಡಿ ಯಾರಿಗೂ, ನಾನು ನಿಮ್ಮ ಜೊತೆಯಲ್ಲಿದ್ದೀನಿ. ಕೇಳಿ. ಆ ಸರ್ಕಾರದ ಕಿವಿ ಹಿಂಡೋ ಕೆಲಸ
ನಾವೆಲ್ಲರೂ ಸೇರಿ ಮಾಡೋಣ. ಕರವೇ ಸಿಂಹ ಸೈನ್ಯ ಸಂಘಟನೆ ನಿಮ್ಮ ಜೊತೆಗಿದೆ, ಯಾರು ಹೆದರಬೇಡಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ.